ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಕೆಮಿಸ್ಟ್ರಿ ಪ್ರಿಪರೇಟರಿ ಎಕ್ಸಾಮ್ ಆನ್ಸರನ್ನು ಹಾಕಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆದ ಕಾರಣ ಈಗ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ 1 ನೋಡಿ 2025 ಅಂತ ಬರೆದಿದ್ದಾರೆ. ಇದು ಲಾಸ್ಟ್ ಇಯರ್ ಅಂತ ತಿಳ್ಕೊಬೇಡಿ, ಇದು 2025-26 ಪ್ರಿಪರೇಟರಿ ಎಕ್ಸಾಮ್ ಇದು. ಇಲ್ಲಿ ಬರೆದಿದ್ದಾರೆ ಅವರು 2026 ಅಂತ. 2026 ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ 1 ಇದು. ಇದರ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಮೂರು ಪತ್ರಿಕೆಗಳ ಆನ್ಸರ್ಗಳನ್ನು ಹಾಕಿದ್ದೀನಿ, ಅವನ್ನು ನೀವು ನೋಡಬಹುದು. ಈಗ ಈ ಕೆಮಿಸ್ಟ್ರಿ ಇದರಲ್ಲಿ ನೋಡಿ, ಸಿಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಪಾರ್ಟ್ ಎನಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ಸಿ 2 ಕ್ಲೋರೋಬ್ಯೂಟೇನ್. ನೋಡಿ, ಇಲ್ಲಿ ಆರ್ ಅಂದರೆ ಸಿ ಅಂತ ಬರೆದ್ರು ನಡೆಯುತ್ತೆ, 2 ಕ್ಲೋರೋಬ್ಯೂಟೇನ್ ಅಂತ ಬರೆದ್ರು ನಡೆಯುತ್ತೆ ಅಂತ ಇವರು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಆದರೆ ಕರೆಕ್ಟ್ ಪದ್ಧತಿ ಅಂದರೆ ನೀವು ವಿತ್ ಕ್ರಮಾಂಕದೊಂದಿಗೆ ಆ ಆನ್ಸರನ್ನು ಕೂಡ ಬರೆಯೋದು ಒಂದು ಕರೆಕ್ಟ್ ಆದ ಪದ್ಧತಿ. ಕೇವಲ ಕ್ರಮಾಂಕ ಬರದೆ ಅಥವಾ ಅದು ಆನ್ಸರ್ ಬರೆಯೋದು ಅನ್ನೋಕ್ಕಿಂತ ಈ ಮೆಥಡನ್ನು ನೀವು ಫಾಲೋ ಮಾಡಿ. ನನ್ನ ಸೆಕೆಂಡ್ ಆನ್ಸರ್ ನೋಡಿ, ನಾನೆಲ್ಲ ಓದ್ತಾ ಹೋಗೋದಿಲ್ಲ. ಫೆನಾಲ್ ಆ್ಯಂಡ್ ಅಸಿಟೋನ್. ಥರ್ಡ್ ಆನ್ಸರ್ ಆರೆಂಜ್. ಫೋರ್ತ್ ಆನ್ಸರ್ ನೋಡಿ ಸಿ. ಫಿಫ್ತ್ ಆನ್ಸರ್ ಆಕ್ಸಾಲಿಕ್ ಅಸಿಡ್ ನೋಡಿ, 6 ಕೂಡ ಬಿ. ಸೆವೆಂತ್ ಆನ್ಸರ್ A +3. Eighth answer C. Ninth answer A. 10th answer C. 11th answer A. 12th answer B. 13th answer 13th answer B. Both statement 1 and statement 2 are correct. In a 14th answer correct match ಇದ್ದದ್ದು B. ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡಬಹುದು. 15th ಆನ್ಸರ್ A. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ನೋಡಿ, ಮೊದಲೇ ಇದು ಆಕ್ಸಿಡೇಷನ್ ಸ್ಟೇಟ್, ಇಲ್ಲಿ ಆನ್ಸರ್ 0. ಎರಡನೇದು 70 ನ್ಯೂಕ್ಲಿಯಿಕ್ ಅಸಿಡ್ಸ್ ಆರ್ ಲಾಂಗ್ ಚೈನ್ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. CH3OH is known as wood spirit. The unreactive, non-toxic and easily liquefiable halogen-containing organic gas is freons. The semi-permeable membrane generally used in the reverse osmosis is made up of cellulose acetate. In a part B, show that half-life of first-order reaction is independent on initial concentration of reactant. Answer nodi, 21st answer. 22nd, write the products formed when anisole reacts with ethanol oil chloride in the presence of anhydrous catalyst. ನೋಡಿ ಆನ್ಸರ್ ನೋಡಿ, ಹೀಗೆ ಬರೆದ್ರು ನಡೆಯುತ್ತೆ ಅಥವಾ ಈ ರೀತಿ ಹೆಸರು ಬರೆದ್ರು ಕೂಡ ನಡೆಯುತ್ತೆ ಅಂತ. ಇನ್ 23rd ನೋಡಿ, ಗಿವ್ ದ 3 letter symbol of alpha amino acid which is optically inactive, first obtained from cheese. ನೋಡಿ, ಎಕ್ಸ್ಪ್ಲೈನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಎ ಕೆಮಿಕಲ್ ಇಕ್ವೇಷನ್. ನೋಡಿ, ಸ್ವಾರ್ಟ್ಸ್ ರಿಯಾಕ್ಷನ್ ಬಹಳಷ್ಟು ಸಾರಿ ಕೇಳ್ತಾರೆ. ವಾಟ್ ಈಸ್ ದ ಕಾಂಪೋಸಿಷನ್? ರೈಟ್ ಒನ್ ಯೂಸ್ ಆಫ್ ಇಟ್. ಇನ್ ಆನ್ಸರ್ ಎನಿ 3 of the following, each question carries 3 marks. What is crystal field splitting? Draw energy level diagram of crystal field splitting in octahedral complex. ಯಾವ ರೀತಿ ಡಯಾಗ್ರಾಮ್ ಅನ್ನು ತೆಗಿಬೇಕು ಅಂತ. In a 27th, write the balanced chemical equations involved in the preparation of potassium dichromate from chromite ore. ನೋಡಿ, 1 mark for each step ಅಂತ ಕೊಟ್ಟಿದ್ದಾರೆ. Define coordination number of complex compound. Mention the coordination number and IUPAC name of the complex. ನೋಡಿ, diamine dichloridoplatinum second. Considering the elements of 3D transition series, write the element which is unable to form a monoxide. ನೋಡಿ, ಇಲ್ಲಿ 3 ಇದನ್ನು ಕೇಳಿದ್ದಾರೆ. 3ದು ಆನ್ಸರ್ ಇಲ್ಲಿದೆ. Scandium, copper, titanium. How many square pyramidal units present in the decacarbonyl dimanganese? Write its molecular and structural formulae. In a 5th ನಲ್ಲಿ answer any 2 of the following, each question carries 3 marks. Mention 3 factors that affect the rate of a chemical reaction. ನೋಡಿ, concentration of reactants, pressure, temperature, catalyst.
Write a neat label diagram for H2O2 fuel cell and express its cathodic and anodic reactions. ನೋಡಿ ಈ ರೀತಿ ಬರೀಬೇಕು. ಇನ್ನು ಗಿವ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನೋಡಿ 5 ಕೊಟ್ಟಿದ್ದಾರೆ, ಎನಿ 3 ಬರೆದ್ರೆ ಸಾಕು. ಆಮೇಲೆ ದ ಕರ್ವ್ಸ್ ಆಬ್ಟೈನ್ ಫೈನ್ ಮೋಲಾರ್ ಕಂಡಕ್ಟಿವಿಟಿ. ನೋಡಿ ಕ್ವಶನ್ ಮತ್ತು ಆನ್ಸರ್ ನೋಡಿ. ಇನ್ ಅ ಪಾರ್ಟ್ ಡಿ ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಹಿಯರ್. ನೋಡಿ ವಾಟ್ ಆರ್ ರೆಡ್ಯೂಸಿಂಗ್ ಶುಗರ್ಸ್, ರೈಟ್ ದ ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂತ ಒಂದಿದ್ರೆ, ಮತ್ತೆ ಬಿ ಅಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಎ ಕ್ವಶನ್ ಆನ್ಸರ್ ನೋಡಿ, ಮತ್ತೆ ಬಿ ಕ್ವಶನ್ ಆನ್ಸರ್ನ ನೋಡಿ. ಇಲ್ಲಿ ಕೂಡ 36ನಲ್ಲಿ ಕೂಡ ಎ ಮತ್ತು ಬಿ ಇದೆ. ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ SN1 ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್. ಆಮೇಲೆ ಬಿ ವಾಟ್ ಇಸ್ ಮೀನ್ಡ್ ಬೈ ರೈಸಮಿಕ್ ಮಾಡಿಫಿಕೇಶನ್. ನೋಡಿ ಎ ಆನ್ಸರ್ ನೋಡಿ, ಆಮೇಲೆ ಬಿ ಆನ್ಸರ್ ಕೂಡ ನೋಡಿ. ನೀವು ಮಿನಿಮಮ್ ಒಂದು 360 ಪಿಕ್ಸೆಲಲ್ಲಿಟ್ಟರೆ ವಿಡಿಯೋ ಕ್ವಾಲಿಟಿ ಕ್ಲಿಯರ್ ಆಗಿ ಕಾಣುತ್ತೆ. ಐಡೆಂಟಿಫೈ ದ ಕಂಪೌಂಡ್ಸ್ ಎ ಬಿ ಆ್ಯಂಡ್ ಸಿ ಇನ್ ದ ಫಾಲೋವಿಂಗ್ ರಿಯಾಕ್ಷನ್. ನೋಡಿ ಇಲ್ಲಿ ಕೂಡ ಎ ಮತ್ತು ಬಿ ಇದೆ, ಆನ್ಸರ್ ನೋಡ್ಬೋದು ನೀವು ಇಲ್ಲಿ. ಆಮೇಲೆ 38 ಅಲ್ಲಿ ಕೂಡ ಎ ಬಿ ಇದೆ, ಆನ್ಸರ್ಗಳನ್ನು ನೀವು ನೋಡ್ಬೋದು ಇಲ್ಲಿ. ಇನ್ನು 39 ಇಲ್ಲಿ ಕೂಡ ಎ ಬಿ ಇದೆ, ಎ ಮತ್ತು ಬಿ ಆನ್ಸರ್ಗಳನ್ನು ಇಲ್ಲಿ ನೋಡ್ಬೋದು. ಇನ್ನು 40th ಇಲ್ಲಿ ಕೂಡ ಎ ಬಿ ಇದೆ, ಎ ಆನ್ಸರ್ ನೋಡಿ. ನೋಡಿ ಬಿ ಎಕ್ಸ್ಪ್ಲೇನ್ ಕ್ಲೆಮೆನ್ಸನ್ ರಿಡಕ್ಷನ್ ವಿತ್ ಜನರಲ್ ಕೆಮಿಕಲ್ ರಿಯಾಕ್ಷನ್. ನೋಡಿ ಅದರ ಆನ್ಸರ್ ನೋಡಿ ಇದು. ಇನ್ನು ಪಾರ್ಟ್ ಇ ಅಲ್ಲಿ ಪ್ರಾಬ್ಲಮ್ಸ್, ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ನೋಡಿ 41th ಆನ್ಸರ್ ಮತ್ತು ಕ್ವಶನ್ ಮತ್ತು ಆನ್ಸರ್ ಎರಡನ್ನು ನೋಡಿ. 42nd ನೋಡಿ, 43rd ನೋಡಿ. ಕ್ವಶನ್ ಮತ್ತು ಆನ್ಸರ್ ಎರಡು ಒಂದೇ ಕಡೆ ಕಾಣಲಿ ಅಂತ ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ ಇನ್ನು 44th ಆನ್ಸರ್ ನೋಡಿ, 9957 years. 45th ಪ್ರಾಬ್ಲಮ್ ಆನ್ಸರ್ ನೋಡಿ. ಇನ್ನು 46 ಲಾಸ್ಟ್ ಕ್ವಶನ್, ರೌಲ್ಟ್ಸ್ ಲಾ ಬಗ್ಗೆ ಕೇಳಿದ್ದಾರೆ. ಇಲ್ಲಿಗೆ ನಾವು ಈ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ 1 ಇದರ ಆನ್ಸರನ್ನು ನೋಡಿದೆವು. ಇದೇ ರೀತಿ ಪ್ರಿಪ್ರೇಟರಿ ಎಕ್ಸಾಮ್ 2 ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾವು ಈಗಾಗಲೇ ಮಾಡಿದಂಥ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಅವುಗಳ ಉತ್ತರಗಳನ್ನು ಕೂಡ ನೋಡಿ ಮತ್ತೆ ಭೇಟಿಯಾಗೋಣ.